ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಗೋಧಿ ಹಿಟ್ಟು ಹಾಕಿ ಎಗ್ಲೆಸ್ ಬ್ರೌನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಬಂದು ಸಾಸ್ ಪ್ಯಾನ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಿಮಗೆ ಮೆಷರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಸಾಸ್ ಪ್ಯಾನ್ಗೆ ನಾನು ಈಗ 1 ಕಪ್ಪಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ. ಈ ಬೆಲ್ಲ ಕರಗೋಷ್ಟು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬೆಲ್ಲ ಕರಗಿದ್ರೆ ಸಾಕು, ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಕುದಿಬೇಕಂತಿಲ್ಲ ಅಥವಾ ಎಳೆ ಪಾಕ ಬರಬೇಕಂತಿಲ್ಲ. ಬೆಲ್ಲದ ನೀರಿಗೆ ನಾವು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 60 to 70% ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟದಂತೆ ಚಾಕ್ಲೇಟ್ನ ಹಾಕ್ಕೋಬೋದು. ಮೆಷರ್ಮೆಂಟ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ಮನೇಲಿ ಮಾಡಿರುವಂಥ ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಬಟರ್ ಯೂಸ್ ಮಾಡುವವರು ಬಟರ್ನ ಯೂಸ್ ಮಾಡ್ಕೊಬೋದು. ಈ ಬಟರ್ ಹಾಕಿದ ನಂತರ ಇದಕ್ಕೆ ನಾವು ವೆನಿಲಾ ಎಸೆನ್ಸ್ನ ಹಾಕೋಣ. ಒಂದು ಅರ್ಧ ಸ್ಪೂನ್ ಅಂತ ಹೇಳ್ಬೋದು, 5 ml ಹತ್ರ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಟರ್ ಚಾಕ್ಲೇಟ್ ತುಪ್ಪ ಚಾಕ್ಲೇಟ್ ಎಲ್ಲದನ್ನು ನೀಟಾಗಿ ಬ್ಲೆಂಡ್ ಆಗಬೇಕು ಅದರಲ್ಲಿ. ಇಲ್ಲಿಗ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ MR ವೀಟ್ ಅಥವಾ ಕಪ್ಲಿ ಆಟ ಅಂತಾರಲ್ಲ, ಆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಗ್ಲೂಟನ್ ಕಮ್ಮಿ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಅದರಿಂದ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಇಲ್ಲಿ ಸ್ವಲ್ಪ ಮೊಸರು ಅಥವಾ ಯೋಗರ್ಟ್ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೈಸ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಎಗ್ ಬಳಸೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಮೊಸರು ಹಾಕೋತಾ ಇದ್ದೀವಿ. ಅದನ್ನು ನಾವೀಗ ಚಾಕ್ಲೇಟ್ ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಉಳಿದಿರೋ ಗೋಧಿ ಹಿಟ್ಟಿದೆಯಲ್ಲ, ಅದಕ್ಕೆ ಸ್ವಲ್ಪ ಕೊಕೊವಾ ಪೌಡ್ರ್ ಹಾಕ್ಕೊಂಡು ಆಮೇಲೆ ಬೇಕಿಂಗ್ ಪೌಡ್ರನ್ನ ಹಾಕ್ಕೋತಾ ಇದ್ದೀವಿ. ಇದು ಹಾಕ್ಕೊಂಡು ಈಗ ನಾವು ಚಾಕ್ಲೇಟ್ ಮಿಕ್ಸ್ ಏನು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪನೇ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ. ಇದು ಮಾಡ್ಕೊಳ್ಬೇಕಾದ್ರೆ ನಾನು ಓವನ್ನ 180 ಡಿಗ್ರಿ ಸೆಲ್ಸಿಯಸ್ಸಿಗೆ 10 ನಿಮಿಷಕ್ಕೆ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೇಕಿಂಗ್ ಟ್ರೇ ಅಥವಾ ನೀವು ಯಾವ ಇದರಲ್ಲಿ ಬೇಕ್ ಮಾಡ್ತಿರಲ್ಲ, ಅದಕ್ಕೆ ಪಾಚ್ಮೆಂಟ್ ಪೇಪರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀಟಾಗಿ ಫುಲ್ ಹಾಕಿಬಿಟ್ಟು ಅದನ್ನು ಲೆವೆಲ್ ಮಾಡಿ ಅದನ್ನು ಒಂದು 45 to 50 ಮಿನಿಟ್ಸ್ ಇದನ್ನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಕ್ ಮಾಡ್ಕೊಳ್ಳೋಣ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ನನ್ನ ರೆಸಿಪೀಸ್ಗಳು ಇಷ್ಟ ಆಗ್ತಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಬೇಕಿಂಗ್ ಆದ ನಂತರ ಸಖತ್ತಾಗಿ ಬಂದಿರೋ ಬ್ರೌನಿ ರೆಡಿ ಇದೆ. ಥ್ಯಾಂಕ್ ಯು.